ಮಂಡ್ಯದಲ್ಲಿ ತಲೆ ಎತ್ತಲಿದೆ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆ. ಹೌದು, ಒಕ್ಕಲಿಗರ ಹಲವು ವರ್ಷಗಳ ಬೇಡಿಕೆಗೆ ನಾಂದಿ ಹಾಡಿದ ಶಾಸಕ ಗಣಿಗ ರವಿಕುಮಾರ್ ಮಂಡ್ಯದ ಪ್ರಮುಖ ವೃತ್ತ ಸಂಜಯ್ ವೃತ್ತದಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗಿದೆ. ಸುಮಾರು 26 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆ ಶಾಸಕ ಗಣಿಗ ರವಿಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದರು. ಕೆಂಪೇಗೌಡರ ಪ್ರತಿಮೆ ಕೆತ್ತನೆ ಜವಾಬ್ದಾರಿಯನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ಹೆಗಲಿಗೆ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಅರುಣ್ ಯೋಗಿ ಜೊತೆ ಶಾಸಕ ಸ್ಥಳ ಪರಿಶೀಲನೆ ನಡೆಸಿದರು. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡ್ಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ, ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕಾಗಿತ್ತು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ ಇರುತ್ತೆ. 2 ಕೋಟಿ ರೂಪಾಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕೆಂಪೇಗೌಡರ ಬೃಹತ್ ಪ್ರತಿಮೆ ಮಂಡ್ಯಕ್ಕೆ ಹೊಸ ರೂಪವನ್ನ ತರಲಿದೆ. ಹೊಸ ಮಂಡ್ಯ ಕಟ್ಟಿಕೊಡುವ ಮಾತು ಕೊಟ್ಟಿದ್ದೆ, ಅದೇ ರೀತಿ ಹೊಸ ಸ್ಪರ್ಶವನ್ನ ನೀಡುತ್ತಿದ್ದೇನೆ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ತಾಯೂರು ಮಂಡ್ಯ, ಅದಕ್ಕೆ ವಿಶೇಷ ಅಭಿಮಾನ. ಹಾಗಾಗಿ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಲಿದ್ದೇನೆ. ಮಹಾನ್ ನಾಯಕರಿಗೆ ಇತಿಹಾಸ ಇದೆ. ಈ ಇತಿಹಾಸ ತಿಳಿದು ನಾಯಕರ ಪ್ರತಿಮೆ ಕೆತ್ತನೆ ಮಾಡುತ್ತೇನೆ ಎಂದು ಶಿಲ್ಪಿ ಯೋಗಿರಾಜ್ ಹೇಳಿದ್ದಾರೆ. ಸರ್ ನಮಸ್ತೆ. ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ, ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು, ಬಂದು ನೋಡಲಿಕ್ಕೆ, ಒಂದು ಪರಿಶೀಲನೆ ಮಾಡಲಿಕ್ಕೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇದು ಭಾಳ ವಿಶೇಷ. ಇನ್ನೊಂದು ರೀತಿಯಲ್ಲಿ ಏನಂದರೆ, ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ನಳ್ಳಿಯವರು. ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಆ ಪ್ರೀತಿಗೆ ಏನಂತೀವಿ, ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಮಂಡ್ಯ ಆಗ್ಬೋದು, ಮದ್ದೂರು ಆಗ್ಬೋದು, ಒಂದಷ್ಟು ಮಹಾನ್ ನಾಯಕರುಗಳ ಒಂದು ಪ್ರತಿಮೆ ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶ ಇದೆ. ಹೌದು ನೋಡಿ, ಒಂದು ಮಹಾನಾಯಕರದ್ದು ಮಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ನಾವೆಲ್ಲ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅವರವರ ನಾಯಕರ ಅವ್ರವ್ರದ್ದೇ ಆದ ವರ್ಚಸ್ಸು ಇರುತ್ತೆ, ಅವ್ರದ್ದೇ ಆದ ಒಂದು ಇತಿಹಾಸ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಕಲೆಯ ಮುಖಾಂತರ ಒಂದು ನ್ಯಾಯವನ್ನು ಒದಗಿಸೋ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ನಾಯಕರು ಮಾಡಬೇಕಾದ್ರೂ ಒಂದು ಸಪ್ರೇಟಾಗಿ ನಾವು ರಿಸರ್ಚ್ ಮತ್ತು ಸ್ಟಡಿನ ಮಾಡ್ತೀವಿ. ಆ ಸ್ಟಡಿ ಮಾಡಿ ಅದನ್ನು ಒಂದು ನಮ್ಮ ಲೋಕಕ್ಕೆ ಸಮರ್ಪಣೆ ಮಾಡೋ ಕೆಲಸ ಮಾಡ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.